ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಲಾಲ್ಬಾಗ್ ಫ್ಲವರ್ ಶೋ ಸಾಹಿತ್ಯ ದಿಕ್ಕಜನಿಗೆ ಅರ್ಪಣೆ. ಪೂರ್ಣಚಂದ್ರ ತೇಜಸ್ವಿ ಅವರ ಸಾಹಿತ್ಯ ನಿಸರ್ಗ ಪ್ರೇಮದ ಅನಾವರಣ. ಡಿಸೆಂಬರ್ 27ರಂದು ಉಡುಪಿಗೆ ಸಿಎಂ ಯೋಗಿ ಆದಿತ್ಯನಾಥ್. ಪಾರ್ಥಸಾರಥಿ ರಥ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಮಠದ ಆಹ್ವಾನ. ಹೊಸ ವರ್ಷದ ಆಚರಣೆಗೆ ಕಿಮ್ಮನೆ ರೆಸಾರ್ಟ್ ಸಜ್ಜು. ಲೈಟ್ಸ್ ಮ್ಯೂಸಿಕ್ ಸೆಲೆಬ್ರೇಟ್ ಕಾರ್ಯಕ್ರಮದಲ್ಲಿ ವಿಜಯ್ ಪ್ರಕಾಶ್ ಭಾಗಿ. ಒಂತರ ಸಫಾರಿಗೆ ಮೆಸ್ಸಿ ಫುಲ್ ಫಿದಾ. ಕಾರ್ಯವೈಖರಿ ಮೆಚ್ಚುಗೆ ವ್ಯಕ್ತಪಡಿಸಿದ ಫುಟ್ಬಾಲ್ ಲೆಜೆಂಡ್. ಸಾರ್ವಜನಿಕವಾಗಿ ಕ್ರಿಸ್ಮಸ್ ನ್ಯೂ ಇಯರ್ ಆಚರಣೆ ರದ್ದು. ದಾಳಿ ಭಯದ ಬೆನ್ನಲ್ಲೇ ಪ್ಯಾರಿಸ್ ಅಧಿಕಾರಿಗಳ ದೊಡ್ಡ ನಿರ್ಧಾರ. ಇರಾನ್ನಲ್ಲಿ ದ್ರಾಕ್ಷಿ ಹಬ್ಬ. ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಈಗ ಇದು ಹಾಟ್ ಫೇವರೇಟ್. ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರ ಖ್ಯಾತಿ ಪಡೆದಿರುವ ಹಾಗೂ ಓದುಗರ ದೊಡ್ಡ ಬಳಗವನ್ನ ಹೊಂದಿರುವ ಹಿರಿಯ ಸಾಹಿತಿ ಪೂರ್ಣಚಂದ್ರ ತೇಜಸ್ವಿ ಅವರ ಸಾಹಿತ್ಯ ಲೋಕ ಮತ್ತು ನಿಸರ್ಗ ಪ್ರೀತಿಯನ್ನ ಒಳಗೊಂಡ ತೇಜಸ್ವಿ ವಿಶ್ವಯ ಥೀಮ್ ನಡಿ ಈ ಬಾರಿ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ಆಯೋಜಿಸಲಾಗ್ತಾ ಇದೆ. ಗಣರಾಜ್ಯೋತ್ಸವದ ಅಂಗವಾಗಿ ಜನವರಿ 15ರಿಂದ 26ರವರೆಗೆ ಈ ಪ್ರದರ್ಶನ ನಡೆಯಲಿದ್ದು, ತೇಜಸ್ವಿ ಅವರು ನಿಸರ್ಗದ ಭಾಗವಾಗಿ ಬದುಕಿದವರಾದ್ದರಿಂದ ಲಾಲ್ಬಾಗ್ನ ಗಾಜಿನ ಮನೆಯಲ್ಲಿ ಬೆಟ್ಟದ ಮಾದರಿಯಲ್ಲಿ ನಿಸರ್ಗದ ಪ್ರತಿರೂಪವನ್ನ ನಿರ್ಮಿಸಲಾಗುವುದು. ನಿಸರ್ಗದತ್ತವಾಗಿ ತೇಜಸ್ವಿಯವರ ಮುಖ ಕಾಣುವಂತೆ ಮಾಡಿ ಅದರ ಮಧ್ಯೆ ಜಲಪಾತ ಝರಿಗಳನ್ನು ವಿನ್ಯಾಸಗೊಳಿಸಲಾಗುತ್ತೆ. ಇತ್ತೀಚೆಗಷ್ಟೇ ಉಡುಪಿಯಲ್ಲಿ ವಿಶ್ವಗೀತ ಪರ್ಯಾಯ ಬಹಳ ಅದ್ಧೂರಿಯಾಗಿ ನೆರವೇರಿದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಲಕ್ಷಕಂಠ ಗೀತ ಪಾರಾಯಣ ಕಾರ್ಯಕ್ರಮದ ಯಶಸ್ಸಿನ ನಂತರ ಸದ್ಯ ಪುತ್ತಿಗೆ ಮಠದಲ್ಲಿ ಕೃಷ್ಣದೇವರಿಗೆ ಸ್ವರ್ಣಮಯ ಪಾರ್ಥಸಾರಥಿ ರಥ ಸಮರ್ಪಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರನ್ನ ಪುತ್ತಿಗೆ ಮಠದ ವತಿಯಿಂದ ಆಮಂತ್ರಿಸಲಾಗಿದೆ. ಲಕ್ನೋದಲ್ಲಿರುವ ಸಿಎಂ ಯೋಗಿ ನಿವಾಸಕ್ಕೆ ತೆರಳಿ ಆಮಂತ್ರಣ ಪತ್ರಿಕೆ ನೀಡಿರುವ ಹಿನ್ನೆಲೆಯಲ್ಲಿ ಇದೇ ಡಿಸೆಂಬರ್ 27ರಂದು ಯೋಗಿ ಆದಿತ್ಯನಾಥ್ ಅವರು ಉಡುಪಿ ಕೃಷ್ಣ ಮಠಕ್ಕೆ ಭೇಟಿ ನೀಡುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಕಿಮ್ಮನೆ ಐಷಾರಾಮಿ ಗಾಲ್ಫ್ ರೆಸಾರ್ಟ್ನಲ್ಲಿ ಹೊಸ ವರ್ಷಾಚರಣೆ ತಯಾರಿಗಳು ಪ್ರಾರಂಭವಾಗಿವೆ. ಲೈಟ್ಸ್ ಮ್ಯೂಸಿಕ್ ಸೆಲೆಬ್ರೇಟ್ ಎಂಬ ಸುಂದರ ಆಲೋಚನೆಯ ಮೂಲಕ ಹೊಸ ವರ್ಷವನ್ನು ಸಂಭ್ರಮದಿಂದ ಸ್ವಾಗತಿಸಲು 2025ರ ಡಿಸೆಂಬರ್ 31ರಂದು ಹಲವು ಕಾರ್ಯಕ್ರಮಗಳನ್ನು ಕಿಮ್ಮನೆ ರೆಸಾರ್ಟ್ ಆಯೋಜಿಸಿದ್ದು, ಇದರ ಭಾಗವಾಗಿ ಡಿಸೆಂಬರ್ 31ರ ರಾತ್ರಿ ಡಿಜೆ ನೈಟ್ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಖ್ಯಾತ ಗಾಯಕ ವಿಜಯ್ ಪ್ರಕಾಶ್ ಕನ್ಸರ್ಟ್ ನೀಡಲಿದ್ದು, ಸಾರ್ವಜನಿಕರನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಕರೆ ನೀಡಿದ್ದಾರೆ. ಖ್ಯಾತ ಗಾಯಕಿ ಅನುರಾಧ ಭಟ್ ಮತ್ತು ಅರುಣ್ ಸಾಗರ್ ಅವರ ಬ್ಯಾಂಡ್ ಟೀಮ್ ಭಾಗವಹಿಸಲಿರುವ ಕುರಿತು ಮಾಹಿತಿ ಹಂಚಿಕೊಂಡಿದ್ದಾರೆ. ಇವರ ಜತೆಗೆ ಹಲವಾರು ಗಾಯಕರು, ನೃತ್ಯ ಕಲಾವಿದರು, ಹಾಸ್ಯ ಕಲಾವಿದರು ಕಾರ್ಯಕ್ರಮವನ್ನು ನೀಡಿ ಮನರಂಜಿಸಲಿದ್ದಾರೆ. ಅರ್ಜೆಂಟೀನಾ ಫುಟ್ಬಾಲ್ ದಿಗ್ಗಜ ಲಿಯೋನೆಲ್ ಮೆಸ್ಸಿ ಅವರು ಗುಜರಾತ್ನ ಜಾಮ್ನಗರದಲ್ಲಿ ಸ್ಥಾಪಿತವಾಗಿರುವ ವಿಶ್ವದ ಅತಿದೊಡ್ಡ ವನ್ಯಜೀವಿ ಸಂರಕ್ಷಣಾ ಕೇಂದ್ರಗಳಲ್ಲೊಂದಾದ ವಂತರಾಗೆ ಭೇಟಿ ನೀಡಿ ಅದರ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ವಂತರ ದೇಶದ ಖ್ಯಾತ ಉದ್ಯಮಿ ಮುಕೇಶ್ ಅಂಬಾನಿ ಅವರ ಪುತ್ರ ಹಾಗೂ ರಿಲಯನ್ಸ್ ಇಂಡಸ್ಟ್ರಿನ ನಿರ್ದೇಶಕರಾದ ಅನಂತ್ ಅಂಬಾನಿ ಅವರ ಮಾಲೀಕತ್ವದಲ್ಲಿದ್ದು, ವನ್ಯಜೀವಿ ಸಂರಕ್ಷಣೆ ಮತ್ತು ಪುನರ್ವಸತಿಗೆ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಈ ಕೇಂದ್ರದಲ್ಲಿ ವಿವಿಧ ದೇಶಗಳಿಂದ ರಕ್ಷಿಸಲಾದ ಅಪರೂಪದ ಮತ್ತು ಅಪಾಯದಲ್ಲಿರುವ ಪ್ರಾಣಿಗಳಿಗೆ ವೈಜ್ಞಾನಿಕವಾಗಿ ಆರೈಕೆ ಒದಗಿಸಲಾಗುತ್ತೆ. ಭಯೋತ್ಪಾದನಾ ದಾಳಿ ಸಂಭವಿಸುವ ಸಾಧ್ಯತೆಯ ಕುರಿತು ಉಂಟಾಗಿರುವ ಆತಂಕದ ಹಿನ್ನೆಲೆಯಲ್ಲಿ ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್ನಲ್ಲಿ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಸಂದರ್ಭದ ದೊಡ್ಡ ಮಟ್ಟದ ಸಾರ್ವಜನಿಕ ಆಚರಣೆಗಳನ್ನು ರದ್ದುಪಡಿಸಲು ಅಧಿಕಾರಿಗಳು ನಿರ್ಧರಿಸಿದ್ದಾರೆ ಎಂದು ವರದಿಯಾಗಿದೆ. ಹಬ್ಬದ ಅವಧಿಯಲ್ಲಿ ನಗರದ ಭಾರೀ ಜನಸಂದಣಿ ಸೇರುವ ಸಾಧ್ಯತೆ ಇರುವುದರಿಂದ ಇಂಥ ಸಾರ್ವಜನಿಕ ಕಾರ್ಯಕ್ರಮಗಳು ಭಯೋತ್ಪಾದಕರ ಗುರಿಯಾಗುವ ಅಪಾಯವಿದೆ ಎಂದು ಭದ್ರತಾ ಸಂಸ್ಥೆಗಳು ಎಚ್ಚರಿಕೆ ನೀಡಿದೆ. ದೇಶದ ನಿವಾಸಿಗಳು ಹಾಗೂ ಪ್ರವಾಸಿಗರ ಸುರಕ್ಷತೆ ನಮ್ಮ ಆದ್ಯತೆ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಇರಾನ್ನ ಕರ್ಮನ್ಶಾ ಪ್ರಾಂತ್ಯದ ಸಹ್ನೆ ಜಿಲ್ಲೆಯ ಕಂಡೋಲೆ ಗ್ರಾಮದಲ್ಲಿ ನಡೆಯುವ ವಾರ್ಷಿಕ ದ್ರಾಕ್ಷಿ ಹಬ್ಬ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಗಮನ ಸೆಳೀತಾ ಇದೆ. ಸ್ಥಳೀಯ ಕೃಷಿ ಪರಂಪರೆ ಹಾಗೂ ಸಾಂಸ್ಕೃತಿಕ ವೈಶಿಷ್ಟ್ಯಗಳನ್ನು ಪರಿಚಯಿಸುವ ಉದ್ದೇಶದಿಂದ ಆಯೋಜಿಸಲಾಗುವ ಈ ಹಬ್ಬವನ್ನು ರಾಷ್ಟ್ರಮಟ್ಟದ ಪ್ರವಾಸೋದ್ಯಮ ಕಾರ್ಯಕ್ರಮವಾಗಿ ಗುರುತಿಸಲಾಗಿದೆ. ಈ ಹಬ್ಬವು ದ್ರಾಕ್ಷಿ ಬೆಳೆಯುವ ಕೃಷಿಕರ ಶ್ರಮ ಮತ್ತು ಸಾಂಪ್ರದಾಯಿಕ ಕೃಷಿ ವಿಧಾನಗಳನ್ನು ಜನತೆಗೆ ಪರಿಚಯಿಸುವ ವೇದಿಕೆಯಾಗಿದ್ದು, ದೇಶೀಯ ಹಾಗೂ ವಿದೇಶಿ ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ.
ಹಬ್ಬದ ಸಂದರ್ಭದಲ್ಲಿ ಸಾಂಪ್ರದಾಯಿಕ ಸಂಗೀತ ಮತ್ತು ನೃತ್ಯ, ಸ್ಥಳೀಯ ಆಹಾರಗಳ ಪ್ರದರ್ಶನ ಹಾಗೂ ಹಸ್ತಕಲಾ ವಸ್ತುಗಳ ಮಾರಾಟ ನಡೆಯುತ್ತಿದೆ. ಇದರಿಂದ ಪ್ರವಾಸಿಗರ ಇರಾನ್ನ ಗ್ರಾಮೀಣ ಜೀವನ ಶೈಲಿಯನ್ನ ಹತ್ತಿರದಿಂದ ಕಾಣುವ ಮತ್ತು ಅರಿಯುವ ಅವಕಾಶ ದೊರೆಯುತ್ತಿದೆ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ. ಪ್ರವಾಸಿ ಪ್ರಪಂಚ, ಪ್ರವಾಸಿ ಪ್ರಪಂಚ, ಪ್ರವಾಸಿ ಪ್ರಪಂಚ, ಪ್ರವಾಸಿ ಪ್ರಪಂಚ.